ಆಗಿ ಹೇಳ್ಬೇಕಂದ್ರೆ ಸವಿನ್ ಸರ್ ಅಕಾಡೆಮಿ ಇದೆ ಅಲ್ವಾ, ಒಂಥರ ಬಂಚ್ ಆಫ್ ಪಾಸಿಟಿವ್ ವೈಬ್ಸ್. ಏನೋ ಮಾಡ್ಬೇಕು, ಏನೋ ಸಾಧನೆ ಮಾಡ್ಬೇಕು. ಅದು ನಾವು ಏಜ್ ಅಂತಾರಲ್ವಾ, ಒಂದು ಚಿಕ್ಕ ವಯಸ್ಸಿಂದ ಮಿಡಲ್ ಏಜ್, ಈಗ ನಾವೆಲ್ಲ ಮಿಡಲ್ ಏಜ್ ದವ್ರು ಆಗ್ತೀವಿ. ನೆಕ್ಸ್ಟ್ ಎಲ್ಲ ಏಜ್ ದವರಿಗೂ ಇನ್ಸ್ಪಿರೇಷನ್, ಅವ್ರ ಎನರ್ಜಿ ಕುಗ್ಗೋದೇ ಇಲ್ಲ. ಸವಿನ್ ಸರ್ದು ಮತ್ತೆ ಅವ್ರಿಗೆ ಸಪೋರ್ಟ್ ಆಗಿ ರಾಕೇಶ್ ಸರ್ ಯಾವಾಗ್ಲೂ ಸ್ಮೈಲಿಂಗು, ಆ ಎನರ್ಜಿ. ಅವ್ರು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಿರ್ತಾರೆ. ಸಂಡೇ ಇಲ್ಲ, ಯಾವ ದೀಪಾವಳಿ ಇಲ್ಲ, ದಸರಾ ಇಲ್ಲ. ಎಲ್ಲಿದ್ರೆ ಸರ್ ಅಕಾಡೆಮಿಯಲ್ಲಿ ಎಲ್ಲಿದ್ರೆ ಸರ್ ಪೇರೆಂಟ್ಸ್ ಜೊತೆ ಇದ್ದೀನಿ, ಎಲ್ಲಿದ್ರೆ ಸರ್ ಮಕ್ಕಳದೇನೋ ಒಂದು ಸಾಲ್ವ್ ಮಾಡಿ. ಈ ಮಟ್ಟಕ್ಕೆ ತರಬೇಕು ಅಂದ್ರೆ ನಿಜವಾಗ್ಲೂ ಹೇಳ್ತೀನಿ, ಸುಮ್ಮನೆ ಅಲ್ಲ ಇದು. ಆಲ್ ಓವರ್ ಕರ್ನಾಟಕ ರ್ಯಾಂಕ್ ತರಬೇಕು ಈ ಟೀಮು. ಎಲ್ಲರೂ ಹೇಳ್ಬೇಕು, ಎಲ್ಲ ಟೀಚರ್ಸು ಅಷ್ಟೇ. ಆ ಫ್ರೆಂಡ್ಲಿ ನೇಚರು, ಮಕ್ಕಳ ಜೊತೆ ಬೆರೆಯೋದು, ನಿಜವಾಗ್ಲೂ ನೀವೆಲ್ಲರೂ ಸವಿನ್ ಸರ್ ಆ್ಯಂಡ್ ಟೀಮ್ ಜೊತೆ ಜರ್ನಿ ಮಾಡ್ತಾ ಇದ್ದೀರಾ. ಒಂದಂತೂ ಅಶ್ಯೂರೆನ್ಸ್ ಕೊಡ್ತೀನಿ, ಬಹಳ ದೊಡ್ಡ ಮಟ್ಟದಲ್ಲಿ ಇರ್ತೀರಾ ನೀವು, ಅಷ್ಟಂತೂ ನಿಜ. ಈಗ ಅವ್ರೇನಿದ್ದಾರೆ, ಅವ್ರು ಏನು ಅಚೀವ್ ಮಾಡಿದ್ದಾರೆ, ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರ್ತೀರಾ. ಯಾಕಂದ್ರೆ ಸವಿನ್ ಸರ್ ಆ್ಯಂಡ್ ಟೀಮ್ ಜೊತೆ ಜರ್ನಿ ಮಾಡ್ತಾ ಇದ್ದೀರಾ. ಸೊ ಆಲ್ ದಿ ಬೆಸ್ಟ್ ಎಲ್ರಿಗೂ ಒಳ್ಳೇದಾಗ್ಲಿ. ತುಂಬಾ ಧನ್ಯವಾದಗಳು ಸರ್ ಎಲ್ರಿಗೂ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.